ಹಾಯ್ ಹೇಳ್ತಾ ಇದಾರೆ ಎಲ್ಲಾರು. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ಅಕ್ಕನ್ ಫೀಲಿಂಗ್ ಅಲ್ಲಿ ಹತ್ತಿದ್ವಿ ನೋಡಿ ಫ್ರೆಂಡ್ಸ್. ಈಗ ಗೊತ್ತಾಯ್ತು. ಹಾಯ್ ನಮಸ್ಕಾರ ಕಣ್ರಿ, ಎಲ್ರು ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಏನಪ್ಪ ಸ್ಪೆಷಲು ಅಂದರೆ ನನ್ನ ತಂಗಿಯ ನಿನ್ನೆ ಹಳದಿ ಶಾಸ್ತ್ರ ಆಯಿತು, ಇವತ್ತು ಮೆಹಂದಿ ಶಾಸ್ತ್ರ. ಸೊ ಅದಕ್ಕೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡ್ಬಂದು ರೆಡಿ ಮಾಡಿಸ್ಕೊಂಡು ಮೆಹಂದಿ ಬಿಡ್ಸೋಕ್ಕೆ ತಯಾರಿ ನಡೆಸ್ತಾ ಇದ್ದೀವಿ. ಹಾಯ್ ಹೇಳ್ತಾ ಇದ್ದಾರೆ ಎಲ್ಲರೂ. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇದೆ. ನಿನ್ನೆ ರಾತ್ರಿ ಅಕ್ಕನ್ ಫೀಲಿಂಗ್ ಅಲ್ಲಿ ಹತ್ತಿದ್ವಿ ನೋಡಿ ಫ್ರೆಂಡ್ಸ್. ಈಗ ಗೊತ್ತಾಯ್ತು. ಹಾಯ್ ಫ್ರೆಂಡ್ಸ್, ನೋಡಿ ಈಗ ನನ್ನ ತಂಗಿರಿಬ್ಬರು ರಂಗೋಲಿ ಹಾಕ್ತಾ ಇದ್ದಾರೆ. ಚೆನ್ನಾಗಿ ಹಾಕ್ತಾ ಇದ್ದಾರೆ ರಂಗೋಲಿ. ನನ್ನ ಮಗಳು ಕೈ ಬಿಡ್ತಾಯಿಲ್ಲ ಹಾಕೋಣ ಅಂದರೆ. ಎಲ್ಲ ಮಿಮಿಕ್ರಿ ಮಾಡೋರೇ ಆಗ್ಬಿಟ್ರೆ ಎಲ್ಲರೂ ಮೈ ಇಟ್ಕೊಂಡೇ ಇರ್ತಾರೆ ಇವರು. ನಮ್ಮ ಅತ್ತೆಯವರು ನಮ್ಮ ಅಜ್ಜಿ ಯಾರು ಕರ್ಕೊಂಡ್ರು ಹೋಗ್ತಾ ಇಲ್ಲ. ನಮ್ಮ ಒಟ್ಟು ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಹಾಗೆ ಅಂಟ್ಕೊಂಡ್ಬಿಟ್ಟಿದ್ದಾಳೆ ನನಗೆ. ಇಬ್ರು ಸೇರ್ಕೊಂಡು ರಂಗೋಲಿ ಬಿಡ್ಸಕ್ ಡೀಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಯಾವ ನಮ್ಮಿ ಡ್ರಾಯಿಂಗ್ ರಂಗೋಲಿ ಬಿಡಿಸ್ತಾ ಇದ್ದಾರೆ. ಫಸ್ಟು ಇದು ಬಳಪ ತಗೊಂಡು ಸ್ಕೆಚ್ ಹಾಕೊಂಡು ಆಮೇಲೆ ಅದ್ರ ಮೇಲೆ ರಂಗೋಲಿ ಬಿಡಿಸ್ತಿದ್ದಾರೆ. ವಾವ್, ಎಂತ ತಲೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಂಡು. ಇದು ಟಬ್ಬು ಅಲ್ಲಿ ಹುಟ್ಟಿದ ಪ್ರತಿಭೆ. ಟಬ್ಬು ಅಲ್ಲಿ ಹುಟ್ಟಿದ ಪ್ರತಿಭೆ ಅಂತೆ. ಯಾವ ಟಬ್ಬು? ಆ ಟಬ್ಬು ಯೂಸ್ ಮಾಡ್ಕೊಂಡು ರಂಗೋಲಿ ಬಿಡಿಸಿದ್ದಾರೆ. ವಾವ್, ಸೊ ನಮ್ಮ ಕಾಕಿ ಅಂದ್ರೆ ನಮ್ಮ ಚಿಕ್ಕಮ್ಮ ಮೆಹಂದಿ ಶಾಸ್ತ್ರಕ್ಕೆ ಮೆಹಂದಿ ಎಲ್ಲ ತಂದಿಟ್ಟಿದ್ದಾರೆ. ಮಲಗ್ತಾನೆ ಇಲ್ಲ, ಮಲಗ್ತಾಳೆ ಅಂತ ನೋಡಿದ್ರೆ ಅಂತ ಇದ್ದಾಳೆ. ಹೆಚ್ಕೊಂಡೇ ಇರ್ಬೇಕಂತೆ. ನೋಡಿ ಹೆಂಗ್ ಮಾಡ್ತಾಳೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಮೆಹಂದಿ ರೆಡಿ ಮಾಡ್ತಾ ಇದ್ದಾರೆ, ಡೆಕೋರೇಷನ್ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಮಗಳು ತರ್ಲೆ ಸಣ್ಣದಾಯ್ತು ಅಂತ ಈ ತಟ್ಟೆ ತಗೊಂಡು ನಮ್ಮ ವೈನಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಸಖತ್ತಾಗಿ ಕಾಣ್ತಾ ಇದೆ. ನಿಮ್ಮ ಅಕ್ಕನ ಮದ್ವೆ ಹಾಡು ಹೇಳೋ ಮದರಂಗಿಲಿ. हाथ जोड़ के मैं मोदी साहब से ನೋಡಿ ಫ್ರೆಂಡ್ಸ್, ರೆಡಿ ಆಯ್ತು. ಮೆಹಂದಿ ಶಾಸ್ತ್ರಕ್ಕೆ ಸ್ನಾನ ಮಾಡಿಸ್ಕೊಂಬಂದು ಕೂರಿಸಿ ರೆಡಿ ಮಾಡಿದ್ದೀವಿ. ಹಾಗೆ ಎಲ್ಲರೂ ಅವಳಿಗೆ ಅರ್ಶಿನ ಕುಂಕುಮ ಹಚ್ಚಿ ಆರತಿ ಮಾಡಿ ಆಯ್ತು. ಆಮೇಲೆ ಶಾಸ್ತ್ರ ಸ್ಟಾರ್ಟ್ ಮಾಡಿದ್ವಿ. ಹೊರಗಡೆ ಇಟ್ಕೊಂಡಿದ್ವಿ, ಒಳಗಡೆ ಸರಿ ಆಗಲ್ಲ ಅಂತ ಹೇಳಿ ಅದೇ ರಂಗೋಲಿ ಬಿಡಿಸ್ತಾ ಇದ್ರಲ್ಲ ಅದಕ್ಕೆ ಹೊರಗಡೆ ಇಟ್ಕೊಂಡ್ವಿ. ಅವಳಿಗೆ ಏನಾದರೂ ತಿನ್ನಕ್ಕೆ ತಂದ್ಕೊಡೋಣ ಅಂತ ನೋಡಿದೆ. ಅವಳು ಪಿಜ್ಜಾ ಇಷ್ಟ ಅಂದ್ಲ ನೋಡಿ. ನಾವು ಇವತ್ತು ನನ್ನ ತಂಗಿಗೋಸ್ಕರ
ಪಿಜ್ಜಾ ತಂದಿದ್ವಿ ಎಲ್ಲ ಬಿಸಿ ಮಾಡಿ. ಸಂತೋಷ, ಬಹಳ ಸಂತೋಷ. ಬಿಸಿ ಆಗಿದೆ ಪಿಜ್ಜಾ ತಗೊಂಡ್ಬಂದಿದ್ವಿ. ತಂಡಾಗಿತ್ತು, ಅದಕ್ಕೆ ಬಿಸಿ ಮಾಡಿದೀವಿ. ಸೊ ಕೊಡೋದು ನನ್ನ ತಂಗಿಗೆ ಪಪ್ಸು ಮತ್ತು ಪಿಜ್ಜಾ ತಂದಿದ್ವಿ. ಸೊ ಪಿಜ್ಜಾ ತಂಡಾಗ್ಬಿಟ್ಟಿತ್ತು ಅಂತ ಈಗ ಬಿಸಿ ಮಾಡ್ತಾ ಇದ್ದೀವಿ. ಆ ಶಾಸ್ತ್ರ ಎಲ್ಲ ಮಾಡೋಕ್ಕೆ ಲೇಟ್ ಆಯ್ತಲ್ವಾ, ಸೊ ಅದಕ್ಕೆ ಈಗ ಎಲ್ಲರಿಗೂ ಪಪ್ಸ್ ಎಲ್ಲ ಕೊಟ್ಟು ಪಿಜ್ಜಾ ಎಲ್ಲ ಹಾಕಿ ತಿನ್ನಿಸಿ ಮೆಹಂದಿ ಹಾಕೋ ಶಾಸ್ತ್ರ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಏನಪ್ಪ ಇದು ಶಾವ್ಗೆ ಏನಾದರೂ ಸ್ವೀಟ್ ತಂಗಿಗೆ ತಂದು ಕೊಡಿದ್ಬಿಟ್ಟು ಪಿಜ್ಜಾ ತಂದು ಕೊಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ಅವಳು ಪಿಜ್ಜಾ ಇಷ್ಟ ಅಂತ ಹೇಳಿದ್ಲು. ಸೊ ಅದಕ್ಕೆ ಅವಳಿಗೆ ಏನು ಇಷ್ಟನೋ ಅದು ತಿನ್ನಿಸಿದ್ರೆ ಚೆನ್ನಾಗಿರುತ್ತೆ ಅಂತ ತೊಗೊಂಬಂದ್ವಿ. ಸೊ ನೋಡಿ ಫ್ರೆಂಡ್ಸ್, ಪಪ್ಸ್ ಕೊಡ್ತಾ ಇದ್ದೀವಿ. ಅವಳಿಗೆ ಹೋಗಿ ಪಿಜ್ಜಾ ಎಲ್ಲ ಕೊಟ್ವಿ, ಬಟ್ ಅವಳು ತಿಂದಿಲ್ಲ. ನಾನು ಆಮೇಲೆ ತಿಂತೀನಿ ಅಂದಳು. ಅವಳಿಗೆ ಊಟ ತಿಂಡಿ ಅಂದರೆ ಅಷ್ಟಕ್ಕಷ್ಟೇ, ಜಾಸ್ತಿ ಏನೂ ತಿನ್ನಲ್ಲ ಅವಳು. ರಂಗೋಲಿ ಚೆನ್ನಾಗೇ ಬಿಡಿಸಿದ್ದಾರೆ. ಒಂದು ಸ್ವಲ್ಪ ಅದಕ್ಕೆ ಡಿಸೈನ್ ಮಾಡೋಣ ಅಂತ ಬಂದೆ ಈ ಕಡೆ. ಫೈನಲಿ ನೋಡಿ ಗಾಯ್ಸ್, ಅವರೆಲ್ಲ ರಂಗೋಲಿ ಹಾಕಿದ್ರು. ನಾನು ರಂಗೋಲಿಗೆ ಸ್ವಲ್ಪ ಡಿಸೈನ್ ಮಾಡಿದೆ. ಚೆನ್ನಾಗಿದೆ ಅಲ್ಲ, ಹೂವು ಎಲ್ಲ ಹಾಕಿ ನಾನು ಹೂವು ಹಾಕಿ ಎಲ್ಲ ಡಿಸೈನ್ ಮಾಡಿದ್ದು. ಇದು ಆಕ್ಚುಲಿ ಚೆನ್ನಾಗಿರೋದು. ಆರತಿ ಫಂಕ್ಷನ್ ಎಲ್ಲ ಮುಗೀತು. ಅದಕ್ಕೆ ಈಗ ನಮ್ಮ ಒಂದು ಮದುಮಗಳನ್ನ ಹೊರಗೆ ಕರ್ಕೊಂಬಂದು ಮೆಹಂದಿ ಶಾಸ್ತ್ರಕ್ಕೆ ಕೂರಿಸ್ತಾ ಇದ್ದೀವಿ. ಮದುವೆ ಮನೆ ಫಂಕ್ಷನ್ ಅಂದ್ರೇ ಹಾಗೆ ಮೆಹಂದಿ ಶಾಸ್ತ್ರ, ಅರ್ಶಿನ ಶಾಸ್ತ್ರ, ವಾವ್ ಎಷ್ಟು ಚಂದ ಅಲ್ವಾ. ಎಲ್ಲ ಸೇರ್ಕೊಂಡು ಫಂಕ್ಷನ್ ಇದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಫಂಕ್ಷನ್ನಲ್ಲಿ ರೆಡಿ ಆಗೋದು, ಓಡಾಡೋದು, ಎಲ್ಲನೂ ಮಾಡೋದು ಒಂಥರ ಖುಷಿ. ನಾನು ನಮ್ಮ ವೈನಿ ಇಬ್ಬರು ಮೆಹಂದಿ ಹಾಕಕ್ಕೆ ಕೂತ್ಕೊಂಡಿದ್ದೀವಿ. ಮೆಹಂದಿ ಹಾಕಬೇಕಿತ್ತು, ಬಟ್ ನಮಗೆ ಹಾಕೋಕ್ಕಾಗಲ್ಲ, ಯಾಕಂದರೆ ನನ್ನ ಮಗಳು ಕೈ ಬಿಡಲ್ಲ, ಮತ್ತು ಹೆಂಗೆಂಗೋ ಆಗಿಬಿಟ್ರೆ ಕಷ್ಟ ಅಂತ ಮೆಹಂದಿ ಬಿಡಿಸೋ ಶಾಸ್ತ್ರ ಮಾಡ್ತಾ ಇದ್ದೀವಿ. ಅಲ್ಲಲ್ಲಲ್ಲಲ್ಲಲ್ಲ ತುಂಬ ಓವರ್ ಬಿಲ್ಡಪ್ ಕೊಟ್ಟೆ ಅನಿಸುತ್ತೆ. ಮೆಹಂದಿ ಆ್ಯಕ್ಚುಲಿ ನಾನು ಬಿಡಿಸ್ತಿದ್ದೆ, ಸೊ ಟೈಮ್ ಆಗಿತ್ತು. ಅದಕ್ಕೆ ಸುಮ್ಮನೆ ಹಾಗೆ ಚುಕ್ಕಿ ಇಟ್ಟಂಗೆ ಮಾಡಿ ಹೋಗ್ತಾ ಇದ್ದೀನಿ. ಅಲ್ಲಿ ಪೇಟೆಗೆಲ್ಲ ಹೋಗಿರಲಿಲ್ಲ, ಅದಕ್ಕೆ ಮೆಹಂದಿ ಬಿಡಿಸೋಕ್ಕೆ ಕರ್ಸಿದ್ದೀವಿ ಒಬ್ರಿಗೆ. ಸೊ ಅವರೇ ಬಿಡಿಸ್ತಾರೆ. ಒಬ್ಬರಿಗೆ ಕರ್ಸಿದ್ದೀವಿ. ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ? 1 ನಿಮಿಷ ತಾಳ್ರಿ ಮೇಡಮ್. ನಮಸ್ಕಾರಗಳು. ಇವರೇ ಮೆಹಂದಿ ಬಿಡ್ಸಕ್ಕೆ ನಾವು ಕರ್ಸಿದ್ದು. ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಕೈಗೆ? ಅವರು ತಂಗಿ, ಯಾಕೆಂದ್ರೆ ಅವರು ಚಾರ್ಜ್ ಎಲ್ಲ ತುದೇ ಇಷ್ಟಕ್ಕೂ ಜಸ್ಟ್ 500 ಚೀಪ್ ಅಂಡ್ ಬೆಸ್ಟ್. ಯಾರಾದ್ರೂ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಮೇಡಮ್ ನಿಮ್ಮ ಹೆಸರೇನು? ಮೇಘನಾ ಅಂತೆ. ಆಕ್ಚುಲಿ ತಮಾಷೆ ಮಾಡಿದೆ. ಇವಳು ನನ್ನ ತಂಗಿ, ಇಲ್ಲಿ ಕುತ್ಕೊಂಡಿದಾರಲ್ಲ ಮದುಮಗಳು, ಅವ್ರ 2ನೇ ತಂಗಿ ಇವಳು. ಈಗ ಗೊತ್ತಾಯ್ತು. ಇವಳೆಲ್ಲ ಫ್ಯಾಷನ್ ಡಿಸೈನ್ ಚೆನ್ನಾಗಿ ಮಾಡ್ತಾಳೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಕಳಿಸಿ. ಭ್ರಮೆ ಇವರೇ ಮೇರಿ. ಇವಳು ನನ್ನ ತಂಗಿ, ಇವಳು ಬಿಡಿಸ್ತಾಳೆ, ಮತ್ತೆ ಅವರೊಬ್ರು ಬಿಡಿಸ್ತಾರೆ ಮೆಹಂದಿ. ಸೊ ಇದಾಗಿತ್ತು ಇವತ್ತಿನ ಮೆಹಂದಿ ಶಾಸ್ತ್ರದ ಲಾಗ್ ಬೇಗ ಮುಗಿಸ್ತಾ ಇದ್ದೀನಿ, ಬೇಜಾರಾಗಬೇಡಿ. ನನಗಂತೂ ಈ ಜೀವನದ ಹೋಗ್ಬಿಟ್ಟಿದೆ. ಇಷ್ಟ ಆದ್ರೆ ಲೈಕ್ ಮತ್ತೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. See you to the next vlog. Bye guys. ಎಲ್ಲ ಮಿಮಿಕ್ರಿ ಮಾಡೋರೇ ಆಗ್ಬಿಟ್ರೆ ಎಲ್ಲ. ಇದು ಬಳಪ ತಗೊಂಡು ಸ್ಕೆಚ್ ಹಾಕೊಂಡು ಆಮೇಲೆ ಅದ್ರ ಮೇಲೆ ರಂಗೋಲಿ ಬಿಡಿಸ್ತಿದ್ದಾರೆ. ವಾವ್, ಎಂತ ತಲೆ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನು ಆ ಟಬ್ಬು ಯೂಸ್ ಮಾಡ್ಕೊಂಡು ರಂಗೋಲಿ ಬಿಡಿಸಿದ್ದಾರೆ. ವಾವ್, ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ನಿಮ್ಮ ಅಕ್ಕನ ಮದ್ವೆ ಹಾಡು ಹೇಳೋ ಮದರಂಗಿಲಿ. हाथ जोड़ के मैं ತಂಡಾಗಿತ್ತು, ಅದಕ್ಕೆ ಬಿಸಿ ಮಾಡಿದೀವಿ. ಸೊ ಫೈನಲಿ ನೋಡಿ ಗಾಯ್ಸ್, ಅವರೆಲ್ಲ ರಂಗೋಲಿ ಹಾಕು.
ಆಕ್ಚುಲಿ ಚೆನ್ನಾಗಿರೋದು. ಮನೆಯಲ್ಲಿ ಏನಾದರೂ ಫಂಕ್ಷನ್ ಇದ್ರೆ ಕರ್ಸಿದೀವಿ. ಎಷ್ಟು ಚಾರ್ಜ್ ಮಾಡ್ತಾರೆ ಗೊತ್ತಾ? 1 ನಿಮಿಷ ತಾಳ್ರಿ ಮೇಡಮ್. ನಮಸ್ಕಾರಗಳು. ಇವರೇ ಮೆಹಂದಿ ಬಿಡ್ಸಕ್ಕೆ ನಾವು ಕರ್ಸಿದ್ದು. ಎಷ್ಟು ಚಾರ್ಜ್ ಮಾಡ್ತೀರಾ ಒಂದ್ ಕೈಗೆ? ಅವರು ತಂಗಿ, ಯಾಕಂದ್ರೆ ಅವರು ಚಾರ್ಜ್ ಎಲ್ಲ ತುದೇ ಇಷ್ಟಕ್ಕೂ